ವಿಷ್ಣುರೇವ ಜ್ಯೋತಿ ವಿಷ್ಣುರೇವ ಆತ್ಮ ವಿಷ್ಣುರೇವ ಬ್ರಹ್ಮ ವಿಷ್ಣುರೇವ ಬಲಂ ವಿಷ್ಣುರೇವ ಯಶಃ ವಿಷ್ಣುರೇವ ಆನಂದ. ಇದು ಜ್ಯೋತಿರಧಿಕರಣದ ಒಂದು ವೇದವಾಕ್ಯ. ಚತುರ್ವೇದ ಶಿಖಾ ಅಂತ ಆಚಾರ್ಯರು ಉದ್ಧರಿಸಿರುವಂಥ ವೇದವಾಕ್ಯ. ಜ್ಯೋತಿರ್ದರ್ಶನಾಥ್ ಅಂತ ಸೂತ್ರ. ಈ ವೇದವಾಕ್ಯವನ್ನ ಈಗ ನಾವು ಹೇಳಲಿಕ್ಕೆ ಏನು ಕಾರಣ ಅಂದರೆ, ರಾಘವೇಂದ್ರ ಸ್ವಾಮಿಗಳು ಈಗ ಪ್ರಶ್ನೆ ಮಾಡ್ಕೊಂಡಿದ್ದಾರೆ, ಎಲ್ಲದಕ್ಕೂ ಅವನೇ ಕಾರಣ ಅಂತ. ಯಾಕೆ ಎಲ್ಲದಕ್ಕೂ ಅವನೇ ಕಾರಣ ಅಂದರೆ, ಈಗ ವೇದವಾಕ್ಯಗಳು ಹೀಗೆ ಹೇಳಿದೆ, ವಿಷ್ಣುರೇವ ಜ್ಯೋತಿ ಇತ್ಯಾದಿ ವೇದವಾಕ್ಯಗಳು. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಿದ್ದನ್ನೇ ರಾಘವೇಂದ್ರ ಸ್ವಾಮಿ ಹೇಳಿದ್ದಾರೆ. ವಿಷ್ಣುರೇವ ಇದಂ ಜ್ಯೋತಿ, ಜೀವನಿಗೆ ಬರುವಂಥ ಎಲ್ಲ ಜ್ಞಾನಕ್ಕೂ ವಿಷ್ಣುವೇ ಕಾರಣ. ಮತ್ತೆ ತದ್ದೇವಾಹ ಜ್ಯೋತಿಷಾಂ ಜ್ಯೋತಿ, ಮತ್ತೊಂದು ಯಾವುದೋ ಕಡೆ ಬಂದಿರುವಂಥ ವೇದವಾಕ್ಯ, ಋಗ್ವೇದ ಇತ್ಯಾದಿ ಕಡೆಗಳಲ್ಲಿ ಎಲ್ಲಾದರೂ ಇದ್ದಿರಬೇಕು. ದೇವಾಹ ಜ್ಯೋತಿ ತದ್ದೇವಾಹ, ಅಲ್ಲಿ ಮೇಲ್ಗಡೆ ತದ್ದೇವಾಹ ಅಂತಿದೆ, ಕೆಳಗಡೆ ಯದ್ದೇವಾಹ ಅಂತಿದೆ. ಅದು ಮೂಲ ಯಾವುದು ಅಂತ ನಾನು ಇಲ್ಲಿ ನೋಡ್ಲಿಕ್ಕೆ ಹೋಗ್ಲಿಲ್ಲ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಇಲ್ಲಿ ಕಾಣಲಿಲ್ಲ. ಅದು ಮತ್ತೊಂದು ಕಡೆ ಎಲ್ಲಾದ್ರೂ ಬಂದದ್ದಿದ್ರು ಇರಬಹುದು. ದೇವತೆಗಳು ಜ್ಯೋತಿಷಾಂ ಜ್ಯೋತಿ ಆದಂಥ ಈ ಪರಮಾತ್ಮನನ್ನ ಶರಣ ಹೋದರು ಅಂತ ಇತ್ಯಾದಿ ಏನೋ ಒಂದು ವಾಕ್ಯ ಇದ್ದಿರಬೇಕು. ಇತ್ಯಾದಿ ವೇದವಾಕ್ಯಗಳಲ್ಲಿ ಜ್ಯೋತಿಷ್ ಶಬ್ದವನ್ನು ವಿಷ್ಣುವಿನಲ್ಲಿಯೇ ಪ್ರಯೋಗ ಮಾಡಿದ್ದಾರೆ ಶಾಸ್ತ್ರಕಾರರು. ಆದ್ರಿಂದ ಅವನೇ ಮುಖ್ಯವಾಚ್ಯ ಎಲ್ಲದಕ್ಕೂ ಕೂಡ. ಜ್ಯೋತಿಷ್ ಶಬ್ದಸ್ಯ ವಿಷ್ಣುವೇಕ ವಾಚಿತ್ವ ಪ್ರಸಿದ್ಧೇ. ಮತ್ತೆ ಆತ್ಮೈವಾಸ್ಯ ಜ್ಯೋತಿ ಕಥಮ ಆತ್ಮ ಯೋಯಂ ವಿಜ್ಞಾನಮಯ ಪ್ರಾಣೇಶು ಇವು ಎಲ್ಲ ಉಪನಿಷತ್ತಿನ ಕೆಲವು ಭಾಗಗಳೇ. ಈ ಎಲ್ಲ ಭಾಗಗಳನ್ನು ಗಮನಿಸಿದ್ರು ಕೂಡ ಈ ಭಗವಂತನೇ ಜ್ಯೋತಿಷ್ ಶಬ್ದದಿಂದ ವಾಚ್ಯ ಅಂತ ಅನ್ನೋದು ತಿಳಿದು ಬರ್ತದೆ. ಯದ್ದೇವಾಹ ಜ್ಯೋತಿಷಾಂ ಜ್ಯೋತಿ ಅಂತ ಅನ್ನೋದು ಕೂಡ ಉಪನಿಷತ್ತಿನ ಭಾಗವೇ ಇದ್ದಿರಬೇಕು. ಈ ನಾವೇನು ಬೃಹದಾರಣ್ಯಕ್ಕೆ ಇದನ್ನು ನೋಡ್ತಾ ಇದ್ದೀವಲ್ಲ, ಅಲ್ಲೇ ಹಿಂದೆ ಮುಂದೆ ಎಲ್ಲಾದ್ರೂ ಬಂದಿರಬೇಕು. ಅಂಥ ಎಲ್ಲ ವೇದವಾಕ್ಯಗಳಿಂದ ಅವನೇ ಪ್ರತಿಪಾದ್ಯನಾಗಿದ್ದಾನೆ. ಆತ್ಮೈವ ಅಸ್ಯ ಜ್ಯೋತಿ, ಅಸ್ಯ ಈ ಜೀವನಿಗೆ ಆತ್ಮೈವ ಪರಮಾತ್ಮನೇ ಜ್ಯೋತಿ ಜ್ಞಾನದಾಯಕನಾಗಿದ್ದಾನೆ. ಪ್ರಾಣೇಶು ಎಲ್ಲ ಇಂದ್ರಿಯಗಳಲ್ಲಿಯೂ. ನನಗೀಗಲೇ ಸ್ಥೂಲವಾಗಿ ಏನು ಅರ್ಥ ಗೋಚರ ಆಗ್ತದೆ ಅದನ್ನು ಹೇಳ್ತಿದ್ದೇನೆ ಅಷ್ಟೆ. ಕಥಮ ಆತ್ಮ, ಯಾರವನು ಆತ್ಮ, ಯೋಯಂ ವಿಜ್ಞಾನಮಯ, ಯಾರು ಜ್ಞಾನ ಸ್ವರೂಪನಾದವನು ಯಾರು ಅಂತ ಹೀಗೆಲ್ಲ ಅಲ್ಲಿ ವೇದವಾಕ್ಯಗಳಿವೆ, ಉಪನಿಷದ್ ವಾಕ್ಯಗಳು. ಜೀವಸ್ಯ ಸುಪ್ತ್ಯಾದೋ ಜ್ಞಾನ ಹೇತುತ್ವರೂಪ ಜ್ಯೋತಿಷ್ವೇನ ಉಕ್ತ ಆತ್ಮನಃ. ಜೀವನು ಮಲಗಿದ್ದಾಗ, ಕನಸು ಕಾಣುವಾಗ, ಮತ್ತೆ ಜಾಗೃತ ಅವಸ್ಥೆಯಲ್ಲಿ ಕೂಡ ಜೀವನಿಗೆ ಜ್ಞಾನ ಹೇತು ಆದವನು ಯಾರು, ಅವನಿಗೆ ಜ್ಞಾನವನ್ನು ಕೊಡುವವನು ಯಾರು? ಆ ಜ್ಞಾನ ಹೇತುತ್ವ ಎಂಬುದೇ ಒಂದು ಜ್ಯೋತಿಷ್ವ. ಜ್ಯೋತಿಷ್ವ ಅನ್ನೋದು ಪರಮಾತ್ಮನಲ್ಲಿದೆ. ಆ ಪರಮಾತ್ಮನಲ್ಲಿ ಬಂದಿರುವಂತಹ ಜ್ಯೋತಿಷ್ವ ಅಂದ್ರೆ ಏನದು ಅಂದ್ರೆ ಜ್ಞಾನ ಹೇತುತ್ವನೇ ಜ್ಯೋತಿಷ್ವ. ಆದ್ರಿಂದ ಜ್ಯೋತಿಷ್ವ ಅಂದ್ರೇನೆ ಆತ್ಮತ್ವ. ಜ್ಯೋತಿಷ್ವೇನ ಉಕ್ತ ಆತ್ಮನಃ. ಆತ್ಮನಿಗೆ ಅಂದ್ರೆ ಪರಮಾತ್ಮನಿಗೆ ಜ್ಯೋತಿಷ್ವವನ್ನು ಹೇಳಿದ್ದಾರೆ, ಜ್ಯೋತಿ ರೂಪತ್ವವನ್ನು. ಜ್ಯೋತಿ ರೂಪತ್ವ ಅಂದ್ರೆ ಜ್ಞಾನ ಹೇತುತ್ವ ಅಂತ ಅರ್ಥ. ಆ ಜ್ಞಾನ ಹೇತುತ್ವ ಎಲ್ಲ ಜೀವನಿಗೆ ಬರ್ಲಿಕ್ಕೆ ಹೇಗೆ ಸಾಧ್ಯ? ಪರಮಾತ್ಮನಿಗೆ ಬರ್ಲಿಕ್ಕೆ ಸಾಧ್ಯ ಅದು. ಮತ್ತೆ ಒಂದು ವೇಳೆ ಈಗ ನೀವು ಪ್ರಶ್ನೆ ಮಾಡುವವರು ಜ್ಯೋತಿಷ್ ಶಬ್ದದಿಂದ ಜೀವಾತ್ಮನೇ ವಾಚ್ಯ ಅಂತ ಆಗ್ರಹಿಸುವುದಾದರೆ, ಆ ಜೀವಾತ್ಮನ ಬಗ್ಗೆ ನಿಮಗೆ ಗೊತ್ತಿದೆಯೋ ಇಲ್ಲೋ? ಈಗ ಎಲ್ರಿಗೂ ಅವ್ರವ್ರ ಜೀವಾತ್ಮದ ಬಗ್ಗೆ ಗೊತ್ತಿದೆ. ಆದ್ರಿಂದ ಕತರಹ ಆತ್ಮ, ಯಾರವನ ಆತ್ಮ ಅಂತ ಅಲ್ಲಿ ಪ್ರಶ್ನೆ ಮಾಡುವುದು ಯಾಕೆ? ಪ್ರಶ್ನೆ ಮಾಡುವ ಅಗತ್ಯವೇ ಇಲ್ಲ. ಇತಿ ಪ್ರಶ್ನ ಅಯೋಗಾತ್. ಹಾಗಾಗಿ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಯಾರ ಬಗ್ಗೆ ಗೊತ್ತಿಲ್ವೋ ಅವನ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತೆ ಯಾರನ್ನ ತಿಳಿದರೆ ಒಂದು ಶ್ರೇಷ್ಠವಾದ ಸದ್ಗತಿ ಆಗ್ತದೋ ಅವ್ರ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾಗಿ ಇವನು ಈ ಆತ್ಮ ಜೀವನೇ ಆಗಿಬಿಟ್ರೆ ಆತ್ಮನಃ ಜೀವರೂಪತ್ವೇ. ಆತ್ಮಶಬ್ದದಿಂದ ಉಪನಿಷತ್ನಲ್ಲಿ ಹೇಳಲ್ಪಟ್ಟವನು ಜೀವ ಅಂತ ನೀವು ಒಂದು ವೇಳೆ ಭಾವಿಸುವುದಾದ್ರೆ ಅದು ಅವನು ಪ್ರಸಿದ್ಧನೇ ಆಗಿದ್ದಾನೆ. ಅದರಿಂದ ಜೀವವು ಪ್ರಸಿದ್ಧನೇ ಆಗಿರೋದ್ರಿಂದ ಕತರ ಆತ್ಮ ಎಂಬುದಾಗಿ ಪ್ರಶ್ನ ಅಯೋಗ, ಪ್ರಶ್ನವನ್ನು ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರಿಂದ ವಿಷ್ಣುತ್ವ ಸೇವ ವಾಚ್ಯತ್ವಾತ್, ವಿಷ್ಣುತ್ವವನ್ನು, ಆತ್ಮನಿಗೆ ವಿಷ್ಣುತ್ವವನ್ನೇ ಹೇಳಬೇಕು.
ಎಲ್ಲಿ ವಿಷ್ಣುತ್ವ ಇದೆಯೋ ಅದೇ ಆತ್ಮನೇ ಅಲ್ಲಿ ಉಪನಿಷತ್ನಲ್ಲಿ ವರ್ಣಿತನಾದವನು, ಹೊರತು ಜೀವ ಅಲ್ಲ ಅಂತ ತಾತ್ಪರ್ಯ. ವಾಚ್ಯತ್ವಾಚ್ಯ ಇತಿ ಹೇ ಹೇ ಅರ್ಥ. ಲಿಂಗೈ ಸರ್ವೈರ್ಯುತ ಸಹಿ ಎಂಬಲ್ಲಿ ಹಿ ಇಕಾರಕ್ಕೆ ಈ ಅರ್ಥ ಇದೆ. ನಮಗೆ ಎಲ್ಲರಿಗೂ ಗೊತ್ತಿರುವಂತೆ ನಾವು ಎಚ್ಚರಾವಸ್ಥೆಯಲ್ಲಿದ್ದಾಗಂತೂ ಜ್ಞಾನ ಇದ್ದೇ ಇದೆ. ಕನಸಿನಲ್ಲಿದ್ದಾಗ ಸ್ವಪ್ನ ಪದಾರ್ಥಗಳ ಜ್ಞಾನ ಇದೆ. ಸುಷುಪ್ತಿ ಕಾಲದಲ್ಲಿ ನಮಗೇನು ಜ್ಞಾನ ಇದೆ ಅಂತ ಎಲ್ಲರಿಗೂ ಪ್ರಶ್ನೆ ಬರ್ತದೆ. ಸುಷುಪ್ತಿ ಕಾಲದಲ್ಲಿ ನನ್ನ ಜ್ಞಾನ ಇದೆ, ನಾನು ಅಂತ. ಆತ್ಮನ ಜ್ಞಾನ ನಮಗಿದೆ, ಮತ್ತೆ ಸುಖದ ಜ್ಞಾನ ಇದೆ, ಮತ್ತೆ ಸಮಯದ ಜ್ಞಾನ ಇದೆ. ಇವಿಷ್ಟೆಲ್ಲವೂ ಕೂಡ ಅಂದ್ರೆ ಸಾಕ್ಷಿಗೆ ಗೋಚರವಾಗಬೇಕಾದ ಸಂಗತಿಗಳೆಲ್ಲವೂ ಆವಾಗ ಗೋಚರ ಆಗೇ ಆಗ್ತವೆ. ನಾವು ಗಮನಿಸಬೇಕಾದ ಒಂದು ಸಂಗತಿ ಅಂದ್ರೆ ಸುಷುಪ್ತಿ ಅನ್ನುವುದು ದೇಹಕ್ಕೆ ಹೊರತು ಆತ್ಮನಿಗಲ್ಲ. ಆತ್ಮನಿಗೆ ನಿದ್ರೆ ಅಂತ ಅನ್ನೋದು ಬರೋದಿಲ್ಲ. ನಿದ್ರೆ ಬರುವುದೇನಿದ್ರು ದೇಹಕ್ಕೆ ಮಾತ್ರ. ಆ ಆತ್ಮನಿಗೆ ಆವಾಗ ತಾನು ಅನ್ನೋ ಜ್ಞಾನ ಇದ್ದೇ ಇರ್ತದೆ. ಈಗ ನೀವು ಕೇಳಿದಂತೆ ನನಗೆ ಸುಷುಪ್ತಿ ಕಾಲದಲ್ಲಿ ಜ್ಞಾನ ಇತ್ತು ಅಂತ ಅನ್ನೋದು ಆಮೇಲೆ ಗೊತ್ತಾಗೋದಲ್ವಾ ಅಂತ ಕೇಳಿದ್ರಿ ನೀವು. ಆಮೇಲೆ ಗೊತ್ತಾಗೋದಲ್ಲ, ಆವಾಗಲೂ ಗೊತ್ತಾಗೇ ಆಗ್ತದೆ. ನಮ್ಮ ಸಮಸ್ಯೆ ಬಾಹ್ಯೇಂದ್ರಿಯಗಳ ಜೊತೆಗೆ ಆವಾಗ ಸಂಪರ್ಕ ಇರೋದಿಲ್ಲ. ನಾವು ನಮ್ಮ ಎಚ್ಚರದ ಅವಸ್ಥೆಗೆ ಇಷ್ಟು ಬಲವಾಗಿ ಅಂಟ್ಕೊಂಡು ಬಿಟ್ಟಿದ್ದೇವೆ. ಆದ್ರಿಂದ ಏನು ಜ್ಞಾನ ಬಂದರೂ ಅದೆಲ್ಲ ಎಚ್ಚರದ ಅವಸ್ಥೆಯಲ್ಲೇ ಬರಬಹುದು, ಸುಷುಪ್ತಿಯಲ್ಲಿ ಏನೂ ಬರೋದಿಲ್ಲ ಅನ್ನೋ ಥರ ನಾವು ಭಾವಿಸಿದೀವಿ ಅಷ್ಟೇ. ವಸ್ತುತಃ ಎಚ್ಚರದ ಅವಸ್ಥೆ, ಈ ಸುಷುಪ್ತಿ ಅವಸ್ಥೆಯಲ್ಲೂ ಕೂಡ ಜ್ಞಾನ ಬಂದೇ ಬರ್ತಿರ್ತದೆ. ಅದು ಜ್ಞಾನ ಬಂದದ್ದು ಗೊತ್ತಾಗೋದು ಆಮೇಲೆ ಅಂತಲ್ಲ. ಆವಾಗ ಜ್ಞಾನ ಬಂದಿರ್ತದೆ, ನಾನು ಅನ್ನೋ ಜ್ಞಾನ ಬಂದಿರ್ತದೆ. ನಾನು ಅನ್ನೋ ಜ್ಞಾನ ನಂಗೆ ಬಂದಿದೆ ಅಂತ ಗೊತ್ತಿದೆ, ಕಾಲಜ್ಞಾನ ನಂಗೆ ಬಂದಿದೆ ಅಂತ ಗೊತ್ತಿದೆ, ಎಲ್ಲ ಗೊತ್ತಿದೆ. ಎಚ್ಚರಾವಸ್ಥೆ ಆಗಿ ಪೂರ್ಣ ಸ್ಪಷ್ಟ ಆಗೋದು. ನಮ್ಗೆ ಈಗೆಲ್ಲರಿಗೂ ನಮ್ಮ ಸಮಸ್ಯೆ ಏನಂದ್ರೆ, ನಾನು ಅಂದ್ರೆ ಏನು, ನಾನು ಅಂದ್ರೆ ಆತ್ಮ, ಇಂಥದ್ದೊಂದು ಆತ್ಮ ಅಂತ ಎಷ್ಟು ಜನರಿಗೆ ಗೊತ್ತಿದೆ? ದೇಹಕ್ಕಿಂತ ಭಿನ್ನನಾದ ಆತ್ಮನ ಅಸ್ತಿತ್ವವನ್ನೇ ಎಷ್ಟೋ ಜನ ಒಪ್ಪಲಿಲ್ಲ. ಅದಿಲ್ಲ, ಒಪ್ಪಿದವರಿಗೂ ಕೂಡ ಈಗ ನಾವೆಲ್ಲ ನಾನು ಅಂತ ಹೇಳುವಾಗ, ನಾನು ಹೋಗ್ತೀನಿ, ನಾನು ಬರ್ತೇನೆ, ನಾನು ಇಂಥವ್ರ ಮಗ ಅಂತ ಹೀಗೆಲ್ಲ ಹೇಳುವಾಗೆಲ್ಲ ನಾನು ಅಂದ್ರೆ ಇಂಥ ದೇಹದಿಂದ ವಿಶಿಷ್ಟನಾದ ಜೀವನೇ. ಆದ್ರಿಂದ ನಮಗೆ ಅರಿವು ಅಂತ ಅನ್ನೋದು ಇರುವುದಲ್ಲ ದೇಹದ ಮೂಲಕ. ಅರಿವು, ಎಚ್ಚರ, ಅವೇರ್ನೆಸ್ ಏನು ಇರುವುದಲ್ಲ ದೇಹದ ಮೂಲಕ. ಆದ್ರಿಂದ ನಾನು ಅನ್ನುವ ಜ್ಞಾನ, ಕಾಲದ ಜ್ಞಾನ ಮತ್ತು ಆತ್ಮಸ್ವರೂಪವಾದ ಸುಖದ ಜ್ಞಾನ ಇವೆಲ್ಲ ಇದ್ರೂ ಕೂಡ ನಮಗೆ ಶರೀರದ ಜ್ಞಾನ ಬಂದಾಗ, ನಮ್ಮ ಶರೀರ, ನಮ್ಮ ಇಂದ್ರಿಯಗಳು, ಮತ್ತೆ ನಮ್ಮ ಸುತ್ತಮುತ್ತಲಿನ ವಸ್ತುಗಳು, ಇವುಗಳದ್ದು ಎಲ್ಲರದ್ದು ಜ್ಞಾನ ಬಂದಾಗ ನಮಗೆ ಜ್ಞಾನ ಬಂದಂಗೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಅದು ಹೊರತಾಗಿಯೂ ನಮಗೆ ನಮ್ಮ ಜ್ಞಾನ ಇದ್ದೇ ಇದೆ. ಸುತ್ತಮುತ್ತಲಿನ ವಸ್ತುಗಳ ಜ್ಞಾನ ಬಂದ್ರೆ ಮಾತ್ರ ನಮಗೆ ಬಂದ ಜ್ಞಾನ ಬಂದಂತೆ ಅನ್ನೋದು ನಮ್ಮ ಆಲೋಚನೆ ಅಷ್ಟೆ. ಅದಕ್ಕಾಗಿ ಈ ಥರ ಹೇಳ್ತಾರೆ. ವಾಸ್ತವಿಕವಾಗಿ ಆತ್ಮಕ್ಕೆ ಯಾವಾಗಲೂ ತಾನು ಅನ್ನೋ ಜ್ಞಾನ ಇದ್ದೇ ಇರ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.